ಲಾಲಿಪಾಪ್ ಇದೆ ಮತ್ತು ಬೆಳ್ಳುಳ್ಳಿ ಕಬಾಬ್ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಮ್ಯ. ಲಾಂಗ್ ಟೈಮ್ ಅಂತ ಏನಿಲ್ಲ, ಸೊ ಆಫ್ ಸಿಕ್ಕಾಗೆಲ್ಲ ದುಬೈ ಕೊಡೋದು, ಓಡಾಡೋದು ಇದ್ದಿದ್ದೇ ಇರುತ್ತೆ. ಸೊ ಗಾಯ್ಸ್, ತಮ್ಮನೇಲಿ ನೋಡ್ತಿದ್ದ ಹಾಗೆ ನೀವೆಲ್ಲರೂ ಅಂದ್ಕೊಂಡಿದ್ದೀರ, ಏನಪ್ಪ ಇದು ಕೆಲಸ ಮುಗಿಸಿ ಫ್ರೀ ಸಿಕ್ಕಿದ್ರೆ ಇವಳು ತಿನ್ನೋಕ್ಕೋಸ್ಕರನೇ ದುಬೈಗೆ ಹೋಗ್ತಿದ್ದಾಳ ಅಂತ. ಆ್ಯಕ್ಚುಲಿ ರಜಾ ಇತ್ತು, ಹಾಗೆ ಫ್ರೀ ಆಗಿದ್ದೆ ಅಂತ ಹೇಳಿ ದುಬೈನ ಸುತ್ತಾಡೋಕ್ಕೆ ಅಂತ ಹೋಗಿದ್ದು. ಸುತ್ತಾಡುವಾಗ ಹೊಟ್ಟೆ ಹಶ್ವಾಗದೇ ಇರುತ್ತಾ? ಹೊಟ್ಟೆ ಹಸುವಿನಲ್ಲಿ ನಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಕಂಡಿದ್ದು ನಮ್ಮ ಕರ್ನಾಟಕದವ್ರು ಓಪನ್ ಮಾಡಿರೋ ಒಂದು ರೆಸ್ಟೋರೆಂಟ್. ನಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಬಿದ್ದ ರೆಸ್ಟೋರೆಂಟ್ನ ಹೆಸರು ಬಂದು ಬೆಂಗಳೂರು ಬಾಡೂಟ. ಬೆಂಗಳೂರು ಬಾಡೂಟ ತಿನ್ನಲಿಕ್ಕೆ ಅಂತ ಬಂದಿರ್ತೀನಿ. ಕನ್ನಡದಲ್ಲೂ ಬೋರ್ಡ್ ಹಾಕ್ಬಿಟ್ಟಿದ್ದೀರಾ. ನೀವು ಬೆಂಗಳೂರವರೇನಾ? ಮಂಡ್ಯದವರಾ? ನಾವು ಮೈಸೂರವರು. ಸೊ ಗಾಯ್ಸ್, ಈ ಶಾಪ್ನ ತೋರಿಸ್ಬೇಕಾದ್ರೆ ಮೇ ಬಿ ಸ್ವಲ್ಪ ಜನ ಅಬ್ಸರ್ವ್ ಮಾಡಿರ್ತೀರ, ಕನ್ನಡದಲ್ಲಿ ಕೂಡ ಬೋರ್ಡ್ ಹಾಕಿದ್ರು. ನಮ್ಮೂರಲ್ಲಿ ಎಷ್ಟೋ ಜನ ಇದ್ದಾರೆ ಗುರು, ಕನ್ನಡದವರೇ ಶಾಪಿಗೆ ಓನರ್ ಆಗಿರ್ತಾರೆ, ಕನ್ನಡದಲ್ಲಿ ಬೋರ್ಡೇ ಇರಲ್ಲ. ಆ ಬೋರ್ಡ್ ಹಾಕ್ಸ್ಬೇಕು ಅಂದರೂ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರು ಬರಬೇಕು, ಇಲ್ಲ ಅಂದರೆ ಜಗಳ ಮಾಡಿ ಗಲಾಟೆ ಮಾಡಿ ಬೋರ್ಡ್ ಹಾಕ್ಸ್ಬೇಕು. ರೆಸ್ಟೋರೆಂಟು ಚಿಕ್ಕದಾಗಿದ್ರು ತುಂಬ ಚೊಕ್ಕವಾಗಿತ್ತು. ಹಾಗೆ ನೀವು ನೋಡೋ ಹಾಗೆ ಅಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ಹಾಕಿದ್ರು. ನನಗೆ ತುಂಬ ಸ್ಪೆಷಲ್ ಆಗಿ ಇಷ್ಟ ಆಗಿದ್ದು RCB ಫಾರ್ ಎವರ್ ಅನ್ನೋ ಫೋಟೋ. ನೀವು ಯಾರಾದರೂ RCB ಫ್ಯಾನ್ ಇದ್ದರೆ ಕಮೆಂಟ್ ಹಾಕಿ. ಲಾಲಿಪಾಪ್ ಇದೆ ಮತ್ತು ಬೆಳ್ಳುಳ್ಳಿ ಕಬಾಬ್ ಇದೆ. ದೊರಕಿದೆ ರುಚಿ ಸವಿಯಲು ಈ ಜಗವಿದೆ. ಆಕಸ್ಮಿಕವಾಗಿ ಸಿಕ್ತು ಅಂತ ರೆಸ್ಟೋರೆಂಟ್ ಒಳಗಡೆ ಹೋದ್ವಿ. ಬಟ್ ಫುಡ್ ಹೇಗಿರುತ್ತೆ ಏನೋ ಅನ್ನೋ ಟೆನ್ಷನ್ ಅಂತೂ ಇದ್ದೇ ಇತ್ತು. ಬಟ್ ಫುಡ್ ಇಟ್ ವಾಸ್ ಅಮೇಝಿಂಗ್. ಮನೇಲಿ ತಿಂದಷ್ಟೇ ಟೇಸ್ಟಿಯಾಗಿತ್ತು. ಬ್ರೇಕ್ಫಾಸ್ಟು ಲಂಚು ಎರಡು ಒಟ್ಟಿಗೆ ಆಯಿತು. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದು ಗ್ರ್ಯಾಂಡ್ ಸೂಕ್ ಕಡೆಗೆ. ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನೇ ಎಲ್ಲ ಹೇಳಿಬಿಟ್ರೆ ಹೇಗೆ, ನೀವು ಸ್ವಲ್ಪ ವಿಡಿಯೋ ನೋಡಿ ಅಲ್ಲ.
ಇಲ್ಲ, ನಂಗೆ ಗೊತ್ತೇ ಆಗಿಲ್ಲ. ನಿಮ್ಗೆ ಗೊತ್ತಿಲ್ಲ, ಕಳಿಸ್ತೀನಿ ಇವಾಗ. ನಿಮಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದೀರಾ? 2,000 ಕೊಡ್ಬೇಕು ಅಷ್ಟೇ. ಹೆಂಗ್ ಕಾಣಿಸಿದೀನಿ? ಮೊದಲ ಮೇಲೆ ಸ್ವಲ್ಪ ಬ್ರೈಟ್ ಆಗಿಲ್ವಾ? ಇಲ್ಲ ಗೊತ್ತಲ್ಲ, ಮೊದಲ ಮೇಲೆ ಹಂಗೆ. ನನಗೆ ಜಾಬ್ ಸಿಕ್ತು ಹೊಸದು. ಹೌದಾ? ಚೇಂಜ್ ಮಾಡಿದ್ರೆ ದುಬೈಗೆ ಬಂದ್ರೆ ಅಲ್ಲಿ ಇಲ್ಲ ಇಲ್ಲ, ಕ್ಯಾಮ್ರಾಮನ್ ಜಾಬ್. ಸ್ಯಾಲರಿನೇ ಇಲ್ಲ. ಅವ್ರು ಲೇಡೀಸೇ. ಅಲ್ಲ ಅಲ್ಲಿಂದ ಪರ್ಫ್ಯೂಮ್ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ದುಬೈ ಮಾಲ್ ಕಡೆಗೆ. ದುಬೈಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಆ್ಯಂಡ್ ಡ್ರೈವ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಆ್ಯಂಡ್ ಅಲ್ಲಿದೆ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದು ಎಲ್ರಿಗೂ ಕಾಮನಾಗಿ ಗೊತ್ತಿದೆ. ಬಟ್ ಯಾವುದಕ್ಕೆ ಎಷ್ಟು ಫೈನ್ ಬರುತ್ತೆ ಅಂತ ಗೊತ್ತಾ? ಇವತ್ತು ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಡೇಂಜರಸ್ ಆಗಿ ರೇಸಿಂಗ್ ಮಾಡ್ತಿರ್ತಾರೆ ಗೊತ್ತಾ ನಮ್ಮೂರು ಸೈಡಲ್ಲಿ, ಆ ಥರ ಏನಾದರೂ ಇಲ್ಲಿ ಮಾಡ್ತು ಅಂತ ಹೇಳಿದ್ರೆ 2,000 dirhams ಫೈನ್ ಜೊತೆಗೆ 12 ಬ್ಲ್ಯಾಕ್ ಪಾಯಿಂಟ್ಸ್ ಬರುತ್ತೆ. ಹಾಗೆ 1 month ಆ ವೆಹಿಕಲ್ನ ಸೀಸ್ ಮಾಡಿ ಇಟ್ಟಿರ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ಗೆಲ್ಲ ನಮ್ಮೂರಲ್ಲಿ ಎಷ್ಟು ಫೈನ್ ಬರುತ್ತೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಕೋರ್ಟಲ್ಲಿ ಡಿಸೈಡ್ ಮಾಡ್ತಾರೆ ಎಷ್ಟು ಫೈನ್ ಹಾಕಬೇಕು ಅಂತ. ಹಾಗೆ 24 ಬ್ಲ್ಯಾಕ್ ಪಾಯಿಂಟ್ಸ್ ಬರುತ್ತೆ. ಹಾಗೆ 30 to 60 days ಆ ವೆಹಿಕಲ್ನ ಸೀಸ್ ಮಾಡಿ ಇಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಸ್ಪೀಡು 60 kilometers ಇದ್ದು ಅದನ್ನು ಕ್ರಾಸ್ ಮಾಡಿದ್ರೆ 1,000 dirhams ಫೈನ್ ಜೊತೆಗೆ 12 ಬ್ಲ್ಯಾಕ್ ಪಾಯಿಂಟ್ಸ್ ಬರುತ್ತೆ. ಹಾಗೆ 30 days ಆ ವೆಹಿಕಲ್ನ ಸೀಸ್ ಮಾಡ್ತಾರೆ. ಸಪೋಸ್ ಮ್ಯಾಕ್ಸಿಮಮ್ ಸ್ಪೀಡು 50 kilometers ಇದ್ದು ಅದನ್ನು ಕ್ರಾಸ್ ಮಾಡಿದ್ರೆ 800 dirhams ಫೈನ್ ಬರುತ್ತೆ. ಇಲ್ಲಿ ಪ್ರತಿ ಒಂದಕ್ಕೂ ಫೈನ್ಸ್ ಬರ್ತಾನೆ ಹೋಗುತ್ತೆ. ಒಂದು ಲೈನ್ ಮಿಸ್ ಆಗಿ ಬೇರೆ ಲೈನ್ ಹೋದರೆ ಎಷ್ಟೋ ಕಿಲೋಮೀಟರ್ಸ್ನ ನಾವು ಕ್ರಾಸ್ ಮಾಡ್ಕೊಂಡು ಬಂದು ಮತ್ತೆ ನಾವು ಹೋಗಬೇಕಾಗಿರೋ ಜಾಗನ ಸೇರಬೇಕಾಗತ್ತೆ. ನಮ್ಮೂರಲ್ಲಿ ಸಡನ್ನಾಗಿ ಲೆಫ್ಟು ರೈಟು ಹೋಗ್ತಾರೆ, ಇಂಡಿಕೇಟ್ ಹಾಕೊಳ್ಳಲ್ಲ, ಏನಿಲ್ಲ, ಹಾಗೆ ಎಲ್ಲಿ ಬೇಕಲ್ಲಿ ಯೂಟರ್ನ್ ತೊಗೋತಾರೆ. ಬಟ್ ಇಲ್ಲಿ ಆ ಥರ ಎಲ್ಲ ಯಾರೂ ಮಾಡಲ್ಲ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಟ್ರಾಫಿಕ್ ಪೊಲೀಸವರು ಎಷ್ಟು ಜನ ಇರ್ತಾರೆ. ಬಟ್ ಇಲ್ಲಿ ಆ ಥರ ಎಲ್ಲ ಇರಲ್ಲ. ಇರೋದು ಜಸ್ಟ್ ಕ್ಯಾಮ್ರಾಸ್ ಅಷ್ಟೇ. ಕ್ಯಾಮ್ರಾ ಅಂತ ಯಾರೂ ನೆಗ್ಲಿಜೆನ್ಸಿ ತೋರಲ್ಲ. ಹೆಜ್ಜೆ ಹೆಜ್ಜೆಗೂ ಕ್ಯಾಮ್ರಾಸ್ ಇರುತ್ತೆ. ಆ ಕ್ಯಾಮ್ರಾನೇ ಯಾರು ಬೇಕಂತಲೇ ತಪ್ಪುಗಳನ್ನ ಮಾಡದಿರೋ ರೀತಿ ನೋಡ್ಕೊಳ್ಳುತ್ತೆ. ಬೈ ಮಿಸ್ಟೇಕ್ ಆಗಿ ತಪ್ಪಾದ್ರೂ ಇಲ್ಲಂತೂ ಎಕ್ಸ್ಕ್ಯೂಸ್ ಸಿಗಲ್ಲ. ಫೈನ್ಸ್ ಕಟ್ಟೋಕ್ಕೆ ಡಿಸ್ಕೌಂಟ್ ಸಿಗುತ್ತೆ, ಬಟ್ ಫೈನ್ಸ್ ಅಂತೂ ಬಂದೇ ಬರುತ್ತೆ. ದುಬೈ ಮಾಲ್ನ ಎಂಟ್ರಿಯಾಗಿ ಅಲ್ಲಿಂದ ನಾನು ಹೊರಟಿದ್ದು ಬುರ್ಜ್ ಖಲೀಫಾ ನೋಡೋಕ್ಕೆ. ಬುರ್ಜ್ ಖಲೀಫಾ ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೆ. ಸೊ ಆವಾಗ ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಚಾಕ್ಲೇಟ್ ಟ್ರೀ. ಮರದಲ್ಲಿ ನೇತಾಡ್ತಾ ಇರೋ ಚಾಕ್ಲೇಟ್ ಅಷ್ಟೇ ಡಮ್ಮಿ ಆಗಿತ್ತು. ಇನ್ನು ಉಳಿದು ಎಲ್ಲ ಚಾಕ್ಲೇಟ್ಸ್ ಕೂಡ ಒರಿಜಿನಲ್ಲೇ. ನನ್ನನ್ನು ಕೇಳಬೇಡಿ ಎಷ್ಟು ಚಾಕ್ಲೇಟ್ ತೊಗೊಂಡ್ರಿ ಅಂತ, ಯಾಕಂದರೆ ನಾನು ಯಾವ ಚಾಕ್ಲೇಟು ತೊಗೊಂಡೇ ಇಲ್ಲ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.